ಅಧಿಕಾರಿ ಸಿಬ್ಬಂದಿಯವರುಗಳು ನಾವು ಬೆಂಕಿ ಅನಾಹುತ ಆದಾಗ ಪ್ರಾಣದ ಹಂಗನ್ನು ತೊರೆದು ಕೆಲಸ ಮಾಡುವಂಥ ಪರಿಸ್ಥಿತಿ. ಎಲ್ಲ ಇಲಾಖೆಗಿಂತಲೂ ನಮ್ಮದು ಭಾಳ ರೆಸ್ಕ್ಯೂ ಆಪರೇಷನಲ್ಲಿ ಭಾಳ ಕಷ್ಟ ಇದೆ. ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ಹಂತ ಹಂತವಾಗಿ ಬರ್ತಾ ಇದೆ ಅಂತ ಹೇಳಿ ತಿಳ್ಕೊಂಡಿದ್ದೆ. ಸರ್, ತಮ್ಮ ಇದು ಅಂದರೆ ಸೇವಾವಧಿ ಎಷ್ಟು ವರ್ಷ ಅನುಭವ ಇತ್ತು? ಚಾಲೆಂಜಿಂಗ್ ಅನ್ನೋದು ನಿಮ್ಗೆ ಯಾವುದೋ ಒಂದು ಸಿಚುವೇಶನ್, ಒಂದು ಇನ್ಸಿಡೆಂಟ್ ಏನಾದ್ರು ಒಂದು ನೆನೆಸ್ಕೊಂಡು ಸ್ಥಳದಲ್ಲಿ ಯಾವ ಸ್ಥಳದಲ್ಲಿ ನಾನು ದಿನಾಂಕ 15/9/89 ಅಗ್ನಿಶಾಮಕನಾಗಿ ಇಲಾಖೆಗೆ ನೇಮಕಾತಿ ಹೊಂದಿ ನಂತರ ಪ್ರಮುಖ ಅಗ್ನಿಶಾಮಕ ಹಾಗೂ ಸಹಾಯಕ ಅಗ್ನಿಶಾಮಕ ಅಧಿಕಾರಿಯಾಗಿ ನಿವೃತ್ತಿ ಹೋಗ್ತಾ ಇದ್ದೀನಿ. ಒಂದು ಇನ್ಸಿಡೆಂಟ್ ಅಂದರೆ ನಮ್ಮ ಒಂದು ಹಿಮಾಲಯ ಟ್ರಕ್ ಹೌಸ್ನಲ್ಲಿ 2006 ಸೀರಿಯಸ್ ಫೈರ್ ಇದೆಲ್ಲ ಕೆಮಿಕಲ್ಸ್ ಐಟಮ್ ಮತ್ತು ಸುಮಾರು ಒಂದು 20 ಗಾಡಿಗಳು ಕೆಲಸ ಮಾಡಿ ಎಲ್ಲ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಕೆಲಸ ಮಾಡಿ ಭಾರಿ ಅನಾಹುತ ಆಗುವಂಥದ್ದನ್ನು ತಪ್ಪಿಸುವಲ್ಲಿ ನಮ್ಮ ಇಲಾಖೆಯ ಸಿಬ್ಬಂದಿ ಅಧಿಕಾರಿಗಳೆಲ್ಲ ಯಶಸ್ವಿಯಾಗಿದೆ. ಸರ್, ಈಗ ಏನು ಅಗ್ನಿಶಾಮಕ ಒಂದು ಇಲಾಖೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನೋಡ್ತಾ ಇದ್ದೀವಿ. ಇದನ್ನು ಕಮಲ್ ಪಂಚ ಇದ್ರಲ್ಲ, ಡಿ ಜಿ ಪ್ರಶಾಂತ್, ಈಗ ಸಾಕಷ್ಟು ಒಂದು ಬದಲಾವಣೆಗಳನ್ನ ನಾವು ನೋಡ್ತಾ ಇದ್ದೀವಿ ಮತ್ತು ಟೆಕ್ನಾಲಜಿಕಲ್ಲಿ ನಾವು ಅಪ್ಗ್ರೇಡ್ ಆಗ್ತಾ ಇದೆ. ಸೊ ಯಾವ ರೀತಿಯಾಗಿ ಇದು ಅಗ್ನಿಶಾಮಕ ಇಲಾಖೆಗೆ ಮತ್ತು ಮುಂದಿನ, ಯಾಕಂದರೆ ಒಂದು ಯುವಕರು ಬರ್ತಾರೆ, ಸೊ ಅವರಿಗೆ ಯಾವ ರೀತಿ ಒಂದು ಸಹಾಯ ಆಗಿದೆ? ಇವಾಗ ಏನಿಲ್ಲ ಸರ್, ಎಲ್ಲ ಇವಾಗ ಟ್ರೈನಿಂಗ್ನೆಲ್ಲ ಅಪ್ಗ್ರೇಡ್ ಮಾಡಿದ್ದಾರೆ. ನಮ್ಮ ಹಿರಿಯ ಅಧಿಕಾರಿಗಳು ನಾಗ್ಪುರಲ್ಲಿ ಟ್ರೈನಿಂಗ್ ಮಾಡಿ ಅಂಥ ನುರಿತ ಅಧಿಕಾರಿಗಳಿಂದ ಇಲ್ಲಿ ನೇಮಕ ಆಗುವ ಸಿಬ್ಬಂದಿಗಳಿಗೆ ನಮ್ಮ ಆರ್ಯಮುಂಡಕರ ಅಗ್ನಿಶಾಮಕ ಅಕಾಡೆಮಿಯಲ್ಲಿ ತರಬೇತಿ ಕೊಡ್ತಾರೆ 6 ತಿಂಗಳು. ಅಗ್ನಿಶಾಮಕರಿಗೆ, ಅಗ್ನಿಶಾಮಕ ಚಾಲಕರಿಗೆ 9 ತಿಂಗಳು. ಹಂತ ಹಂತವಾಗಿ ಯಾವ್ಯಾವ ರಿಕ್ರೂಟ್ಮೆಂಟ್ ಬರುತ್ತೋ ಅವಾಗ ನಮ್ಮಲ್ಲಿ ರೊಟೇಷನ್ ವರ್ಷದಲ್ಲಿ 2 ಸಲ ರೊಟೇಷನ್ ಮಾಡ್ತಾ ಇರ್ತಾರೆ. ಅವರು ಟ್ರೈನಿಂಗ್ ಮಾಡಿದ್ರೂ ಅವರು ಯಾವುದೇ ಕಾರಣಕ್ಕೂ ಮರಿಬಾರ್ದು ಬಂದು ಹೊಸ ರಿಕ್ರೂಟ್ಮೆಂಟ್ ಬಂದಾಗ ಟ್ರೈನಿಂಗ್ ತರಬೇತಿ ನೀಡ್ತಾರೆ. ಸರ್, ಇದು ನೀವು ಅದನ್ನು